ಇದು ಸಾನ್ಸಸ್ ವೆಲ್ನೆಸ್ ಕ್ಲಿನಿಕ್ಸ್ ಮೇಡಮ್. ಇವಾಗ ಎಂಗೇಜಲ್ಲಿ ಬರುವಂಥ ಪಿಂಪಲ್ಗಳು ಈ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಅದು ಬಂದೇ ಬರುತ್ತೆ. ಸ್ಕೂಲ್ ಡೇಸ್ ಸರಿ ಮತ್ತೆ ಸ್ಕೂಲ್ ಡೇಸ್ ಮುಗಿತಿದ್ದಾಗೇನೆ ಅಥವಾ ಶುರುವಾಗ್ತಿದ್ದಾಗೇನೆ ಹೇಗೆ ಕಂಟ್ರೋಲ್ ಮಾಡ್ತಿದ್ದೆ ಸರ್? ಯೂಶಲಿ ಎಂಗೇಜಲ್ಲಿ ಬರುವಂಥ ಪಿಂಪಲ್ಗಳು ಮೇನ್ ಆಗಿ ಏನಾಗುತ್ತೆ ಅಂದ್ರೆ, ಇವಾಗ ಸಪೋಸ್ 14-15 ಇಯರ್ಸ್ ಇಂದಾನೆ ಸ್ಟಾರ್ಟ್ ಆಗುತ್ತೆ ಇವಾಗ ಮಕ್ಳಿಗೆ, ಲೈಕ್ ಆಯಿಲಿ ಸ್ಕಿನ್ ಇರ್ಬೋದು. ಅಥವಾ ಇವಾಗ ಹೆಂಗೆ ಅಂದ್ರೆ 10th ಎಕ್ಸಾಮ್ಸ್ ಅಂತಾನೆ ಸ್ಟ್ರೆಸ್ 9th ಇಂದಾನೆ ಸ್ಟಾರ್ಟ್ ಆಗೋಗಿರುತ್ತೆ. ಸೊ ಅವಾಗ ಏನಾಗುತ್ತೆ, ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರ್ಬೋದು ಅಂಡ್ ಸ್ಲೀಪ್ ಪ್ಯಾಟರ್ನ್ ಚೇಂಜ್ ಆಗುವಂಥದ್ದು. ಆರ್ ಕೆಲವೊಂದ್ಸಲ ನಾವು ಫೇಸ್ ವಾಶ್ ಮಾಡೋದನ್ನಾಗ್ಲಿ ಇದನ್ನಾಗ್ಲಿ ಪ್ರಾಪರ್ ವೇನಲ್ಲಿ ಮಾಡದೇ ಇರುವಾಗ, ಸೊ ಇಂಟರ್ನಲ್ಲಿ ಹಾರ್ಮೋನಲ್ ವೇರಿಯೇಷನ್ಸ್ ಇದ್ದಾಗ ಪಿಂಪಲ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಇದನ್ನ ನಾವು ಬೇಸಿಕ್ ಕೇರ್ ಮಾಡೋದು ರೆಗ್ಯುಲರ್ ಫೇಸ್ ವಾಶ್ ಇರ್ಬೋದು ಆ್ಯಂಡ್ ಸ್ಲೀಪ್ ಪ್ಯಾಟರ್ನ್ ಮೇಂಟೈನ್ ಮಾಡೋ ಅಂಥದ್ದು. ಸೊ ಈ ಥರದನ್ನೆಲ್ಲ ಮಾಡಬೇಕು. ಅದ್ರ ಜೊತೆಗೆ ಇದೆಲ್ಲ ಮಾಡ್ತಾನೂ ಕೂಡ ಕೆಲವೊಬ್ಬರಿಗೆ ಕಂಟ್ರೋಲ್ ಆಗಲ್ಲ, ಬಿಕಾಸ್ ಅದು ಇಂಟರ್ನಲ್ಲಿ ಹಾರ್ಮೋನ್ ವೇರಿಯೇಷನ್ಸ್ ಇಂದ ಬರುವಂಥ ಚಾನ್ಸಸ್ ಇರುತ್ತೆ. ಅಥವಾ ಇನ್ಫೆಕ್ಷನ್ ತುಂಬ ಜಾಸ್ತಿ ಇದ್ದರೆ ಡೆಪ್ತಲ್ಲಿ, ಅಂದರೆ ಸಬ್ಕ್ಯೂಟೇನಿಯಸ್ ಲೆವೆಲಲ್ಲಿ, ಸೊ ಅವಾಗ ಪಿಂಪಲ್ಸ್ ಇನ್ನೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ಮತ್ತೆ ಮಾಡೋಣ, ಈ ಏಜಲ್ಲಿದ್ದು ನಾರ್ಮಲ್ಲು ಅಂತ ಬಿಟ್ಟರೆ ಏನಾಗುತ್ತೆ, ಲೇಟ್ರ್ ಆನ್ ಅದು ಆ್ಯಕ್ನೆ ಬರ್ತಾ 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 ಅದು ಇನ್ಫೆಕ್ಷನ್ ಆಗಿ ಓವರ್ ಆಲ್ ಚೀಕ್ಸು, ಫೋರ್ಹೆಡು ಎಲ್ಲ ಕಡೆ ಅದು ಹರಡ್ಕೊಳ್ಳೋಕ್ಕೆ ಚಾನ್ಸಸ್ ಇರುತ್ತೆ. ಅದಾದಮೇಲೆ ಮತ್ತೆ ಪೋಸ್ಟ್ ಆ್ಯಕ್ನೆ ಸ್ಕಾರ್ಸ್, ದೆನ್ ಪಿಟ್ಸ್. ಬೈ ದ ಟೈಮ್ ಸ್ಟಡೀಸ್ ಎಲ್ಲ ಮುಗಿಯೋಷ್ರೊಳಗಡೆ ಫುಲ್ ಚೀಕ್ಸಲ್ಲೆಲ್ಲ ಫುಲ್ ಪಿಟ್ಸ್ ಎಲ್ಲ ಆಗಿರೋವಂಥದ್ದು. ಸೊ ಈ ಥರ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗುತ್ತೆ. ಅಲ್ಲ, ಈಗ ನೀವು ಹೇಳಿದ್ರಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಬರುತ್ತೆ ಅಂತ ನೀವು ಹೇಳಿದ್ರಿ. ಸೊ ಹಾಗಾಗಿ ಇದನ್ನ ಬಲವಂತವಾಗಿ ಪಿಂಪಲ್ ಕಂಟ್ರೋಲ್ ಮಾಡ್ತೀರಾ ನೀವು ಹಾಗಾದ್ರೆ? ಸರ್ ಖಂಡಿತ ಇಲ್ಲ, ಬಲವಂತವಾಗಿ ಕಂಟ್ರೋಲ್ ಮಾಡೋದು ಅಂತ ಇರಲ್ಲ. ನಾನು ಅದಕ್ಕೆ ಹೇಳಿದ್ದು, ಬಿಕಾಸ್ ಆ್ಯಕ್ನೆ ಬರೋ ಅಂಥದ್ದು ಅಂದರೆ ಈ ಪಿಂಪಲ್ ಬರೋ ಅಂಥದ್ದು ಏನಿರುತ್ತೆ ಅದು ಇಟ್ಸ್ ರಿಲೇಟೆಡ್ ಟು ಡಿಫ್ರೆಂಟ್ ಥಿಂಗ್ಸ್. ಒಂದು ಎಕ್ಸ್ಟರ್ನಲಿನೂ ಇರುತ್ತೆ, ಒಂದು ಇಂಟರ್ನಲಿನೂ ಇರುತ್ತೆ. ಸೊ ಎಕ್ಸ್ಟರ್ನಲಿ ಇರುವಾಗ ಯೂಶಲಿ ನಾವು ಇವಾಗ ಫೇಸ್ ವಾಶ್ ಇರ್ಬೋದು, ಸನ್ಸ್ಕ್ರೀನ್ ಇರ್ಬೋದು, ಸೊ ಈ ಥರದನ್ನೆಲ್ಲ ಸಜೆಸ್ಟ್ ಮಾಡೋದು. ಮತ್ತೆ ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್ಸ್ ಕೊಡೋ ಅಂಥದ್ದು. ಯಾಕೆ ಟಾಪಿಕಲಿ ಬಂದಿರೋ ಅಂಥದ್ದನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಆ್ಯಂಡ್ ಅದನ್ನ ಇನ್ಫೆಕ್ಷನ್ ಸ್ಪ್ರೆಡ್ ಆಗದೆ ಇರೋ ಹಾಗೆ ಟ್ರೀಟ್ ಮಾಡೋ ಅಂಥದ್ದು ಒಂದು. ದೆನ್ ಇಂಟರ್ನಲ್ಲಿ ಓಕೆ, ಹಾರ್ಮೋನ್ ವೇರಿಯೇಷನ್ಸ್ನ ನಾವು ತುಂಬ ಚೇಂಜಸ್ ಮಾಡ್ತೀವಿ ಅನ್ನೋ ಹಂಗೆ ಅಲ್ಲ. ಸೊ ಹಾರ್ಮೋನ್ನ ಒಂದು ಬ್ಯಾಲೆನ್ಸ್ಡ್ ಆಗಿ ಫ್ಲೋ ಕೊಟ್ಟಾಗ ಏನಾಗುತ್ತೆ, ಒಳಗಡೆ ಆಗುವಂತ ಇನ್ಫೆಕ್ಷನ್ಸ್ ಏನಿರುತ್ತೆ ಅದು ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಪ್ರಾಪರ್ ಫುಡ್ ಪ್ಯಾಟರ್ನ್ ಇರ್ಬೋದು ಅಥವಾ ಲೈಫ್ ಸ್ಟೈಲ್ ಚೇಂಜ್ ಇರ್ಬೋದು. ಯಾಕೆಂತಂದ್ರೆ ಯಂಗ್ಸ್ಟರ್ಸ್ ಅಂದಾಗ ಹೊರಗಡೆ ತಿನ್ನುವಂತ ಅಭ್ಯಾಸ ಇರ್ಬೋದು, ಅಥವಾ ಕರೆಕ್ಟ್ ಆಗಿ ಟೈಮಿಗೆ ಸರಿಯಾಗಿ ತಿಂದೇ ಇರುವಂತದ್ದು ಇರ್ಬೋದು, ಅಥವಾ ಅವ್ರದ್ದು ಫುಡ್ ಪ್ಯಾಟರ್ನ್ ಅಂದ್ರೆ ವೈಟಮಿನ್ ಸಪ್ಲಿಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿ ಸಿಗದೆ ಇರುವಂತದ್ದು. ಸೊ ಈ ತರ ತುಂಬಾ ಡಿಫ್ರೆಂಟ್ ರೀಸನ್ಸ್ ಇರುತ್ತೆ. ಅದನ್ನೆಲ್ಲ ನಾವು 1 by 1 ಕರೆಕ್ಟ್ ಮಾಡ್ತಾ ಕೊಟ್ಟಾಗ ಖಂಡಿತವಾಗ್ಲೂ ಪಿಂಪಲ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಒಂದು ಸ್ವಲ್ಪ ಟೈಮ್ ಕೊಡ್ಬೇಕು. ಇವಾಗ ಪಿಂಪಲ್ ಬರೋ ಅಂಥದ್ದು ಕೂಡ ಒಂದಿನ ಒಂದ್ ವಾರದಲ್ಲಿ ಬಂದಿರೋಲ್ಲ, ಅದು 6 months 1 year. ಸೊ ಈ ತರ ಹೌದು, ಸೊ ಈ ತರ ಡಿಫ್ರೆಂಟ್ ಟೈಮಿಂಗ್ ಅಲ್ಲಿ ಬಂದಿರುತ್ತೆ ಅವರಿಗೆ. ಸೊ ಕಮ್ಮಿ ಆಗೋಕ್ಕೂ ಕೂಡ ಅದಕ್ಕೆ ಆದಂತ ಸ್ವಲ್ಪ ಟೈಮ್ ಕೊಡ್ಬೇಕಾಗುತ್ತೆ ನಾವು, ಬಟ್ ಖಂಡಿತವಾಗ್ಲೂ ಕಮ್ಮಿ ಮಾಡ್ಕೋಬಹುದು. ಸೊ ಈ 100% ಎಲ್ಲರೂ ಮೇಯ್ನ್ ಆಗಿ ಏನು ಗೊತ್ತಾ, ಯಾವಾಗಲೂ 100% ರಿಸಲ್ಟ್ಸ್ ಅಂತ ಹೇಳ್ತಾ ಇರ್ತಾರೆ. ವಿ ಆರ್ ಅ ಹ್ಯೂಮನ್ ಬೀಯಿಂಗ್ಸ್. ಸೊ ಒಂದು ನಾರ್ಮಲ್ ಮನುಷ್ಯ ಅಂತ ಅಂದಾಗ ಲೈಟ್ ಚೇಂಜಸ್ ಲೈಫಲ್ಲಿ ಯಾವಾಗ್ಲೂ ಇರುತ್ತೆ, ಪ್ಲಸ್ ಆರ್ ಮೈನಸ್ ಎನಿಥಿಂಗ್. ಸೊ ಒಂದು 10 to 20% ಇನ್ಫೆಕ್ಷನ್ಸ್ ಅದು ಪಿಂಪಲ್ ಅಲ್ಲಿ ಇರ್ಬೋದು, ಪಿಗ್ಮೆಂಟೇಷನ್ ಅಲ್ಲಿ ಇರ್ಬೋದು, ಆರ್ ಡ್ಯಾಂಡ್ರಫ್ ಅಲ್ಲಿ ಇರ್ಬೋದು. ಸೊ ಈ ತರ ಬರೋವಂಥ ಚಾನ್ಸಸ್ ಇರುತ್ತೆ. ಬಟ್ 100% ಪ್ರಾಬ್ಲಮ್ನ ಇಟ್ಕೊಂಡು ನಾನು ಇರೋದಕ್ಕೂ 60 to 70% ಪ್ರಾಬ್ಲಮ್ನ ಕಮ್ಮಿ ಮಾಡ್ಕೊಂಡು ನಾನು ಇರೋ ಲೈಫ್ ಸ್ಟೈಲಿಗೂ ತುಂಬ ಚೇಂಜಸ್ ಇರುತ್ತೆ. ಸೊ ಹಾಗಾಗಿ ಡೆಫಿನೆಟ್ ಆಗಿ ಯಂಗ್ ಏಜಲ್ಲಿ ಬರೋವಂಥ ಆ್ಯಕ್ನೆಸ್ನ ಅವಾಗಲೇ ಕಮ್ಮಿ ಮಾಡಿಕೊಂಡ್ರೆ ಪೋಸ್ಟ್ ಆ್ಯಕ್ನೆ ಪಿಟ್ಸ್ ಇರ್ಬೋದು, ಸ್ಕಾರ್ಸ್ ಇರ್ಬೋದು, ಸೊ ಆ ಥರದ ಪ್ರಾಬ್ಲಮ್ನ ಫ್ಯೂಚರಲ್ಲಿ ನಾವು ಅವಾಯ್ಡ್ ಮಾಡ್ಬೋದು. ಓಕೆ. ಸೊ ಅಂದರೆ ಈಗ ಎಂಗೇಜಲ್ಲಿ ಬರುವಂಥ ಪಿಂಪಲ್ಗಳೇನಂತಂದರೆ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ಇಲ್ದಂಗೆ, ಸೊ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದ್ರೂ ಕೂಡ ಮುಂದೆ ಆ ಸ್ಕಿನ್ ಮೇಲೆ ಯಾವುದೇ ರ್ಯಾಷು, ಡ್ಯಾಮೇಜು ಅಥವಾ ಮುಂದೆ ತೀವ್ರ ಥರದ ಡ್ಯಾಮೇಜ್ ಆಗದಿರೋ ರೀತಿಯೂ ಕೂಡ ಟ್ರೀಟ್ಮೆಂಟು ನಮ್ಮ ಸ್ಯಾನ್ಸೋಸಿ ವೆಲ್ನೆಸ್ ಕ್ಲಿನಿಕಲ್ಲಿ ಇರುತ್ತೆ ಅಂತ ಹೇಳ್ತೀರಿ? ಎಸ್ ಸರ್.